ಬಟ್ ಇದನ್ನ ಬೇರೆ ಬೇರೆ ರಾಜಕೀಯದ ಒಂದು ಇದನ್ನ ಕೊಡೋ ಆಯಾಮವನ್ನ ಕೊಡ್ತಾ ಹೋಗ್ತಾರೆ, ಮತ್ತೆ ಬಡವರು ಶ್ರೀಮಂತರು ಅನ್ನೋ ಒಂದು ಆಯಾಮವನ್ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಯಾವುದು ಬರಲ್ಲ ಮೇಡಮ್. ನಾನು ಹೇಳೋದು ಒಂದೇ, ಹಂಗೇನಾದ್ರೂ ಬಿಗ್ ಬಾಸ್ ಆ ರೀತಿ ಏನಾದ್ರು ಟಾಸ್ಕ್ ಪ್ಲಾನ್ ಮಾಡ್ತಾರೆ ಅನ್ನೋದಾದ್ರೆ ನಿಜವಾಗ್ಲೂ ನೀವು ಬಡವರಲ್ಲಿ ಬಡವ್ರು ಯಾರಿದ್ದಾರೆ ದಯವಿಟ್ಟು ಅವ್ರನ್ನ ಹುಡುಕಿ ಅಂತವ್ರಿಗೆ ನೀವು ಕೊಡೋಂತ 50 ಲಕ್ಷ ರೂಪಾಯಿ ಏನಿದೆ ಇದು ಕಾಮಿಡಿ ಶೋ ಅಲ್ಲ. ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ. ಇನ್ನೊಬ್ಬರನ್ನ ನೀವು ಕೆಳಗಿಟ್ಟು, ಇನ್ನೊಬ್ಬರ ವ್ಯಕ್ತಿತ್ವವನ್ನ ನೀವು ಕೆಳಗಿಟ್ಟು ಕಪ್ನ ಒಬ್ಬರ ಕೈ ಕೊಡ್ತೀರಾ ಅಂದ್ರೆ ಒಂದು ಟಾಸ್ಕ್ ಆಡಿರೋದಿಲ್ಲ, ಒಂದು ಏನು ಆಡಿರೋದಿಲ್ಲ, ಮನೇಲಿ ಎಲ್ಲೂ ಅವರ ಒಂದು ವ್ಯಕ್ತಿತ್ವದ ಪ್ರದರ್ಶನ ಇರೋದಿಲ್ಲ, ಬರೀ ಕೆಳಗಿಟ್ಟು ಮಾತಾಡೋದು ಇಷ್ಟೇ. ಬಟ್ ಹಾಗಾದ್ರೆ ಇದೊಂದು ಕಾಮಿಡಿ ಶೋನಾ? ಬಿಗ್ ಬಾಸ್ ಹಾಗಾದ್ರೆ ಒಂದು ಕಾಮಿಡಿ ಶೋನಾ? ಅಲ್ಲ. ಹಾಗಾದ್ರೆ ನಮ್ಮನ್ನೆಲ್ಲ ಯಾಕೆ ಕರಿತೀರಿ? ನೀವು ನಮ್ಮಂತ ಹೆಣ್ಣು ಮಕ್ಕಳುಗಳನ್ನ ನೀವು ಕರದಲ್ಲಿ ಟಾಸ್ಕ್ ಆಡೋದಕ್ಕೆ ಕೊಡ್ತೀರಿ, ವ್ಯಕ್ತಿತ್ವದ ಪ್ರದರ್ಶನಕ್ಕೆ ಕೊಡ್ತೀರಿ, ಎಲ್ಲವೂ ಇರುತ್ತಾ ಮನೇಲಿ. ಈ ತರ ಇದ್ದಾಗ ಹಾಗಾದ್ರೆ ನೀವು ಅಲ್ಲಿ ಒಂದು ನೀವೇ ವಿಭಾಗ ಮಾಡ್ತಿದ್ರಿ. ಮಹಿಳೆಯರು ಯಾರೇ ಬಿಗ್ ಬಾಸ್ಗೆ ಹೋದ್ರು ಗೆಲ್ಲಲ್ಲ, ಹಾಗಾದ್ರೆ ಮತ್ತೆ ಮಹಿಳೆಯರು ಮುಂದಿನ ಸೀಸನ್ ಇಂದ ಹೋಗಲ್ಲ. ಇಷ್ಟೇ ವಿಷಯ ಅಲ್ವಾ? ಬಟ್ ಈ ಸಲ ತುಂಬಾ ವಿಭಿನ್ನವಾಗಿ 4 ಜನ ಇರ್ತಾರೆ, ಗಿಲ್ಲಿ ಇರ್ತಾರೆ, ಅವ್ರ ಪಕ್ಕದಲ್ಲಿ 3 ಜನ ನಾವು ಹೆಣ್ಮಕ್ಳು ಕೂತಿರ್ತೀವಿ. ಬಹುಶಃ ಇಂದ ಹಿಸ್ಟ್ರಿ ಫಸ್ಟ್ ಟೈಮ್ ಆಗಿದ್ದದು. ಸೊ ಸ್ಟೇಜ್ ಮೇಲೆ ಹೋದಾಗ ಈ ಕಡೆ ನಾನು, ಈ ಕಡೆ ರಕ್ಷಿತಾ, ಮಧ್ಯದಲ್ಲಿ ಗಿಲ್ಲಿ ಅವ್ರು ಇರ್ತಾರೆ. ಸೊ ಇದು ಒಂದು ಹಿಸ್ಟ್ರಿನೇ. ಸೊ ನನಗನ್ಸುತ್ತೆ ನಾನು ಒಂದು ಎಕ್ಸಾಂಪಲ್ನ ಸೆಟ್ ಮಾಡಿದ್ದೀನಿ ಅಂತ ನನಗನ್ಸುತ್ತೆ. ಬಟ್ ಇದೇನಿದೆಯಲ್ಲ ಮೇಡಮ್, ಹೆಣ್ಮಕ್ಳು ಹೋದ್ರೆ ಗೆಲ್ಲಲ್ಲ, ಬಡವರು ಶ್ರೀಮಂತರು, ಇದು ಯಾವುದು ಅಲ್ಲ ಮೇಡಮ್. ಆಟ, ವ್ಯಕ್ತಿತ್ವ ಇಷ್ಟೇ. ಬಟ್ ಇಲ್ಲಿ ರಾಜಕೀಯನ ತರ್ತಾರೆ, ಮತ್ತೆ ನಮ್ಮ ಸಂಘಟನೆನ ತಂದು ಅನಾವಶ್ಯಕವಾಗಿ ಇಲ್ಲಿ ತುರ್ಕುವಂತ ಪ್ರಯತ್ನ ಮಾಡ್ತಾರೆ, ಅವಮಾನ ಮಾಡ್ತಾರೆ, ಟಾರ್ಗೆಟ್ ಮಾಡ್ತಾರೆ, ಟ್ರೋಲ್ಗಳನ್ನ ಮಾಡ್ತಾರೆ. ಆ ವಿಚಾರದಲ್ಲಿ ನಂಗೆ ತುಂಬಾ ಬೇಜಾರಿದೆ. ನಾನಲ್ಲೊಬ್ಬ ಕಂಟೆಸ್ಟೆಂಟ್ ಆಗಿ ಅಷ್ಟೇ ಹೋಗಿದ್ದು. ಇದು ನನ್ನ ವೈಯಕ್ತಿಕವಾಗಿ ನಾನು ಅನ್ಕೊಂಡು ಹೋಗಿದ್ದು ಬಿಟ್ರೆ ಇದು ನನ್ನ ಏನ್ ಹೇಳ್ತಾರೆ ಆಯ್ಕೆ ಆಗಿತ್ತು. ಅದಕ್ಕೆ ನನ್ನ ಕುಟುಂಬಕ್ಕೆ ಯಾಕೆ ನೀವು ಅವಮಾನ ಮಾಡ್ತೀರಿ ಅಲ್ವಾ? ನಾನು ಮಾಡೋ ತಪ್ಪುಗೋ, ನಾನು ಮಾಡೋ ಸರಿಗೋ ನೀವು ನನ್ನ ಕುಟುಂಬವನ್ನ ನೀವು ಅವಮಾನ ಮಾಡಬೇಡಿ. ನನ್ನ ಕುಟುಂಬ ನಿಮ್ಮೆಲ್ಲರನ್ನು ವೋಟ್ ಮಾಡಿ ಅಂತ ಕೇಳ್ತು ಹೊರತಾಗಿ ಯಾರು ನೀವು ಕೂಗಿಸಿ ಅಥವಾ ಇವ್ರಿಗೆ ನೀವು ವೋಟ್ ಮಾಡಬೇಡಿ ಅಂತ ಎಲ್ಲೂ ಹೇಳಲಿಲ್ಲ. ಹಾಗಾಗಿ ಆ ವಿಚಾರದಲ್ಲಿ ನಂಗೆ ತುಂಬಾ ಬೇಜಾರಿದೆ. ಒಬ್ಬರನ್ನ ಸೋಲ್ಸೋದ್ರಲ್ಲಿ, ಒಬ್ಬರನ್ನ ಗೆಲ್ಲಿಸೋ ಬರದಲ್ಲಿ ಇನ್ನೊಬ್ಬರ ಸೋಲನ್ನ ನೀವು ಇಷ್ಟು ಸಂಭ್ರಮಿಸ್ತೀರಾ ಅಂತಾದ್ರೆ ಆ ಕಪ್ ಅಂತ ಕಪ್ ನನಗೆ ಅವಶ್ಯಕತೆ ಇರಲಿಲ್ಲ. ಬಟ್ ಇದನ್ನ ಬೇರೆ ಬೇರೆ ರಾಜಕೀಯದ ಒಂದು ಇದನ್ನ ಕೊಡೋ ಆಯಾಮವನ್ನ ಕೊಡ್ತಾ ಹೋಗ್ತಾರೆ, ಮತ್ತೆ ಬಡವರು ಶ್ರೀಮಂತರು ಅನ್ನೋ ಒಂದು ಆಯಾಮವನ್ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಯಾವುದು ಬರಲ್ಲ ಮೇಡಮ್. ನಾನು ಹೇಳೋದು ಒಂದೇ, ಹಂಗೇನಾದ್ರೂ ಬಿಗ್ ಬಾಸ್ ಆ ರೀತಿ ಏನಾದ್ರು ಟಾಸ್ಕ್ ಪ್ಲಾನ್ ಮಾಡ್ತಾರೆ ಅನ್ನೋದಾದ್ರೆ ನಿಜವಾಗ್ಲೂ ನೀವು ಬಡವರಲ್ಲಿ ಬಡವ್ರು ಯಾರಿದ್ದಾರೆ ದಯವಿಟ್ಟು ಅವ್ರನ್ನ ಹುಡುಕಿ ಅಂತವ್ರಿಗೆ ನೀವು ಕೊಡೋಂತ 50 ಲಕ್ಷ ರೂಪಾಯಿ ಏನಿದೆ ಇದು ಕಾಮಿಡಿ ಶೋ ಅಲ್ಲ. ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ. ಇನ್ನೊಬ್ಬರನ್ನ ನೀವು ಕೆಳಗಿಟ್ಟು, ಇನ್ನೊಬ್ಬರ ವ್ಯಕ್ತಿತ್ವವನ್ನ ನೀವು ಕೆಳಗಿಟ್ಟು ಕಪ್ನ ಒಬ್ಬರ ಕೈ ಕೊಡ್ತೀರಾ ಅಂದ್ರೆ ಒಂದು ಟಾಸ್ಕ್ ಆಡಿರೋದಿಲ್ಲ, ಒಂದು ಏನು ಆಡಿರೋದಿಲ್ಲ, ಮನೇಲಿ ಎಲ್ಲೂ ಅವರ ಒಂದು ವ್ಯಕ್ತಿತ್ವದ ಪ್ರದರ್ಶನ ಇರೋದಿಲ್ಲ, ಬರೀ ಕೆಳಗಿಟ್ಟು ಮಾತಾಡೋದು ಇಷ್ಟೇ. ಬಟ್ ಹಾಗಾದ್ರೆ ಇದೊಂದು ಕಾಮಿಡಿ ಶೋನಾ? ಬಿಗ್ ಬಾಸ್ ಹಾಗಾದ್ರೆ ಒಂದು ಕಾಮಿಡಿ ಶೋನಾ? ಅಲ್ಲ. ಹಾಗಾದ್ರೆ ನಮ್ಮನ್ನೆಲ್ಲ ಯಾಕೆ ಕರಿತೀರಿ? ನೀವು ನಮ್ಮಂತ ಹೆಣ್ಣು ಮಕ್ಕಳುಗಳನ್ನ ನೀವು ಕರದಲ್ಲಿ ಟಾಸ್ಕ್ ಆಡೋದಕ್ಕೆ ಕೊಡ್ತೀರಿ, ವ್ಯಕ್ತಿತ್ವದ ಪ್ರದರ್ಶನಕ್ಕೆ ಕೊಡ್ತೀರಿ, ಎಲ್ಲವೂ ಇರುತ್ತಾ ಮನೇಲಿ. ಈ ತರ ಇದ್ದಾಗ ಹಾಗಾದ್ರೆ ನೀವು ಅಲ್ಲಿ ಒಂದು ನೀವೇ ವಿಭಾಗ ಮಾಡ್ತಿದ್ರಿ. ಮಹಿಳೆಯರು ಯಾರೇ ಬಿಗ್ ಬಾಸ್ಗೆ ಹೋದ್ರು ಗೆಲ್ಲಲ್ಲ, ಹಾಗಾದ್ರೆ ಮತ್ತೆ ಮಹಿಳೆಯರು ಮುಂದಿನ ಸೀಸನ್ ಇಂದ ಹೋಗಲ್ಲ. ಇಷ್ಟೇ ವಿಷಯ ಅಲ್ವಾ? ಬಟ್ ಈ ಸಲ ತುಂಬಾ ವಿಭಿನ್ನವಾಗಿ 4 ಜನ ಇರ್ತಾರೆ, ಗಿಲ್ಲಿ ಇರ್ತಾರೆ, ಅವ್ರ ಪಕ್ಕದಲ್ಲಿ 3 ಜನ ನಾವು ಹೆಣ್ಮಕ್ಳು ಕೂತಿರ್ತೀವಿ. ಬಹುಶಃ ಇಂದ ಹಿಸ್ಟ್ರಿ ಫಸ್ಟ್ ಟೈಮ್ ಆಗಿದ್ದದು. ಸೊ ಸ್ಟೇಜ್ ಮೇಲೆ ಹೋದಾಗ ಈ ಕಡೆ ನಾನು, ಈ ಕಡೆ ರಕ್ಷಿತಾ, ಮಧ್ಯದಲ್ಲಿ ಗಿಲ್ಲಿ ಅವ್ರು ಇರ್ತಾರೆ. ಸೊ ಇದು ಒಂದು ಹಿಸ್ಟ್ರಿನೇ. ಸೊ ನನಗನ್ಸುತ್ತೆ ನಾನು ಒಂದು ಎಕ್ಸಾಂಪಲ್ನ ಸೆಟ್ ಮಾಡಿದ್ದೀನಿ ಅಂತ ನನಗನ್ಸುತ್ತೆ. ಬಟ್ ಇದೇನಿದೆಯಲ್ಲ ಮೇಡಮ್, ಹೆಣ್ಮಕ್ಳು ಹೋದ್ರೆ ಗೆಲ್ಲಲ್ಲ, ಬಡವರು ಶ್ರೀಮಂತರು, ಇದು ಯಾವುದು ಅಲ್ಲ ಮೇಡಮ್. ಆಟ, ವ್ಯಕ್ತಿತ್ವ ಇಷ್ಟೇ. ಬಟ್ ಇಲ್ಲಿ ರಾಜಕೀಯನ ತರ್ತಾರೆ, ಮತ್ತೆ ನಮ್ಮ ಸಂಘಟನೆನ ತಂದು ಅನಾವಶ್ಯಕವಾಗಿ ಇಲ್ಲಿ ತುರ್ಕುವಂತ ಪ್ರಯತ್ನ ಮಾಡ್ತಾರೆ, ಅವಮಾನ ಮಾಡ್ತಾರೆ, ಟಾರ್ಗೆಟ್ ಮಾಡ್ತಾರೆ, ಟ್ರೋಲ್ಗಳನ್ನ ಮಾಡ್ತಾರೆ. ಆ ವಿಚಾರದಲ್ಲಿ ನಂಗೆ ತುಂಬಾ ಬೇಜಾರಿದೆ. ನಾನಲ್ಲೊಬ್ಬ ಕಂಟೆಸ್ಟೆಂಟ್ ಆಗಿ ಅಷ್ಟೇ ಹೋಗಿದ್ದು. ಇದು ನನ್ನ ವೈಯಕ್ತಿಕವಾಗಿ ನಾನು ಅನ್ಕೊಂಡು ಹೋಗಿದ್ದು ಬಿಟ್ರೆ ಇದು ನನ್ನ ಏನ್ ಹೇಳ್ತಾರೆ ಆಯ್ಕೆ ಆಗಿತ್ತು. ಅದಕ್ಕೆ ನನ್ನ ಕುಟುಂಬಕ್ಕೆ ಯಾಕೆ ನೀವು ಅವಮಾನ ಮಾಡ್ತೀರಿ ಅಲ್ವಾ? ನಾನು ಮಾಡೋ ತಪ್ಪುಗೋ, ನಾನು ಮಾಡೋ ಸರಿಗೋ ನೀವು ನನ್ನ ಕುಟುಂಬವನ್ನ ನೀವು ಅವಮಾನ ಮಾಡಬೇಡಿ. ನನ್ನ ಕುಟುಂಬ ನಿಮ್ಮೆಲ್ಲರನ್ನು ವೋಟ್ ಮಾಡಿ ಅಂತ ಕೇಳ್ತು ಹೊರತಾಗಿ ಯಾರು ನೀವು ಕೂಗಿಸಿ ಅಥವಾ ಇವ್ರಿಗೆ ನೀವು ವೋಟ್ ಮಾಡಬೇಡಿ ಅಂತ ಎಲ್ಲೂ ಹೇಳಲಿಲ್ಲ. ಹಾಗಾಗಿ ಆ ವಿಚಾರದಲ್ಲಿ ನಂಗೆ ತುಂಬಾ ಬೇಜಾರಿದೆ. ಒಬ್ಬರನ್ನ ಸೋಲ್ಸೋದ್ರಲ್ಲಿ, ಒಬ್ಬರನ್ನ ಗೆಲ್ಲಿಸೋ ಬರದಲ್ಲಿ ಇನ್ನೊಬ್ಬರ ಸೋಲನ್ನ ನೀವು ಇಷ್ಟು ಸಂಭ್ರಮಿಸ್ತೀರಾ ಅಂತಾದ್ರೆ ಆ ಕಪ್ ಅಂತ ಕಪ್ ನನಗೆ ಅವಶ್ಯಕತೆ ಇರಲಿಲ್ಲ.